ಹಾಯ್ ವಿದ್ಯಾರ್ಥಿಗಳೇ, ಇದು ಶಿವಶಕ್ತಿ ಕೋಚಿಂಗ್ ಕ್ಲಾಸಸ್ ಜೇವರ್ಗಿ. ನಾನು ನಿಮ್ಮ ಗಣಿತ ಶಿಕ್ಷಕ ಬಸವರಾಜ್ ಬಿ ಪೂಜಾರಿ. ವಿದ್ಯಾರ್ಥಿಗಳೇ, ಇಂದು ನಾವು SSLC, ನೀವು 10ನೇ ತರಗತಿ ವಿದ್ಯಾರ್ಥಿಗಳು. ನಿಮಗೆ ಒಂದು ನಿರ್ದೇಶಾಂಕ ರೇಖಾಗಣಿತ ಅನ್ನೋದು ಒಂದು ಪಾಠ ಅದ. ಇದರಲ್ಲಿ ಆನ್ಯುವಲ್ ಎಕ್ಸಾಮ್ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆ ನಾವು ಇವತ್ತು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೆಯದಾಗಿ ಏನಪ್ಪಾ ಅಂದ್ರೆ, ಈ ಪಾಠದಲ್ಲಿ ಬರ್ತಕ್ಕಂಥ ಅಂಶಗಳು ಯಾವಪ್ಪ ಅಂದ್ರೆ, ಮೂಲ ಬಿಂದುವಿನಿಂದ ಇರುವ ದೂರ ಕಂಡುಹಿಡಿಯಿರಿ, ಮಧ್ಯ ಬಿಂದು ಕಂಡುಹಿಡಿಯಿರಿ, ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ ಮತ್ತು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅಂತ ಬರ್ತವೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ದೂರದ ಸೂತ್ರವನ್ನು ಕಲಿಯೋಣ. ಯಾವುದು? ಕಲಿಯೋಣ. ನೋಡಿ, ಒಂದನೇ ಲೆಕ್ಕ ಹಿಂಗದ, 2,3 ಮತ್ತು 4,1 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ಎಷ್ಟು ಮಾರ್ಕ್ಸ್ ಗೆ ಅಂದ್ರೆ, ಇದು ದೂರದ ಸೂತ್ರ 2 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ದಾಗ ಬರ್ತದೆ. ನೋಡ್ರಿ ವಿದ್ಯಾರ್ಥಿಗಳೇ, ನಮಗ ಈ ಲೆಕ್ಕವನ್ನು ಬಿಡಿಸಬೇಕಾದ್ರ ದೂರದ ಸೂತ್ರ ಗೊತ್ತಿರಬೇಕು. ಏನದು ಸೂತ್ರ ನೋಡಿ, AB is equals to square root x2 minus x1 whole square plus y2 minus y1 whole square. ಇದು ಯಾವ ಸೂತ್ರ? ಸೂತ್ರ. ಇಲ್ಲಿ ಎರಡು ಬಿಂದುಗಳು, ಇವಕ್ಕೆ ನಾವು x1 y1 x2 y2 ಅನ್ನ ಗುರುತಿಸ್ಕೋಬೇಕು. ಇಲ್ಲೇ ನೋಡ್ರಿ, ಇದು x1 ಇದು y1, ಇದು x2 ಇದು y2. ಈ x y ಬೆಲೆಗಳನ್ನ ಸೂತ್ರದಲ್ಲಿ ಹಾಕಿದ್ರ ನಮಗೆ ಇವೆರಡು ಬಿಂದುಗಳ ನಡುವಿನ ದೂರ ಸಿಗುತ್ತೆ. ಇದು a ಬಿಂದು, ಇದು b ಬಿಂದು. ಸೇಮ್ ಬರೀರಿ, AB is equals to the square root of x2 ಅಂದ್ರೆ 4 ಮೈನಸ್ ಸೂತ್ರದಾಗ ಮೈನಸ್ x1 ಅಂದ್ರೆ 2 ಮ್ಯಾಲಿನದ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಮೈನಸ್ y1 ಅಂದ್ರೆ 3 ಮ್ಯಾಲ ಸ್ಕ್ವೇರ್. AB is equals to square root of 4 2 ಕಳೆದ 2 ಸ್ಕ್ವೇರ್ ಪ್ಲಸ್ 1 ಮೈನಸ್ 3 ಕಳೆದ 2 ಸ್ಕ್ವೇರ್. AB is equals to the square root of 2 ಪ್ಲಸ್ ಯಾಕೆ ಆಗ್ತದೆ ನೋಡ್ರಿ, ಮೈನಸ್ 2 ಅನ್ನ 2 ಸಾರಿ ಗುಣಿಸಿದರು ನೋಡಿ ಏನಾಗ್ತದೆ, ಮೈನಸ್ 2 ಇಂಟು ಮೈನಸ್ 2 ಮೈನಸ್ ಇಂಟು ಮೈನಸ್ 2 ಅದಕ್ಕಾಗಿನೇ ಪ್ಲಸ್, ಮತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ 2 4. AB is equals to root 4 ಕೂಡಿಸಿದ್ರ 8. ಇದನ್ನ ಹೆಂಗ್ ಬರೀಬಹುದು? ಮತ್ತೆ ಇದೇ ಉತ್ತರ ಇನ್ನೂ ಒಂದ್ಸತಿ ಹೆಂಗ್ ಬರೀಬಹುದು ಅಂದ್ರ, AB is equals to root 4 8. 4 ಎಂತ ಸಂಖ್ಯೆ? ವರ್ಗ ಸಂಖ್ಯೆ. ಯಾವ ಸಂಖ್ಯೆ? ವರ್ಗ ಸಂಖ್ಯೆ. ಯಾವಾಗ ರೂಟ್ನಾಗ ವರ್ಗ ಸಂಖ್ಯೆ ಇರ್ತದೋ ಅದನ್ನ ನಾವು ವರ್ಗಮೂಲ ಬರೀಬಹುದು. 4ರ ವರ್ಗಮೂಲ ಎಷ್ಟು? 4ರ ವರ್ಗಮೂಲ 2. ಗೊತ್ತಾಯ್ತಾ? ಅದು ಏನಂತ ಬರೀಬಹುದು ಅಂದ್ರ, AB is equals to 4ರ ವರ್ಗಮೂಲ 2 ರೂಟ್ 2 ಅಷ್ಟೇ ಬರೀರಿ. 4ರ ವರ್ಗಮೂಲ 2 ರೂಟ್ ಎಂದು ಬರೀರಿ. ತಿಳಿತಾ? ಇದು ಈ ಬಿಂದುಗಳ ನಡುವಿನ ದೂರ ಎಷ್ಟು ಅಂದ್ರೆ 2√2. ತಿಳಿತಾ? ಓಕೆ, ಇದೇ ತರ ಇನ್ನೊಂದು ಲೆಕ್ಕವನ್ನು ಮಾಡೋಣ. ನೋಡ್ರಿ, ಮೈನಸ್ ತ ಕೊಟ್ಟರು ತಪ್ಪ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮೈನಸ್ ಇದ್ದಲ್ಲಿ ಬಹಳ ಕೇರ್ಫುಲ್ ಆಗಿ ಲೆಕ್ಕ ಮಾಡಬೇಕು. ನೋಡ್ರಿ, ಎರಡನೇ ಲೆಕ್ಕ ಮೈನಸ್ 5,7 ಮೈನಸ್ 1,3. ಇಲ್ಲಿ ನೋಡ್ರಿ, ಈ ಬಿಂದುಗಳಲ್ಲಿ ಮೈನಸ್ ಇಲ್ಲ, ಎಲ್ಲವೂ ಏನವ
ಬಟ್ ಏನಾದ್ರು ಮೈನಸ್ ಬಂದಲ್ಲಿ ಲೆಕ್ಕ ತಪ್ಪುವ ಸಂಭವ ಜಾಸ್ತಿ ಇರುತ್ತೆ, ಹಾಗಾಗಿ ಬಿ ಕೇರ್ಫುಲ್. ಸೇಮ್ ಸೂತ್ರ AB is equals to the square root of x2 minus x1 whole square plus y2 minus y1 whole square. AB is equals to ಮೊದಲ x y ಗಳನ್ನು ಗುರುತಿಸಿ. ಇದು x1 y1 x2 ಅಲ್ಲ, ಇದು x2 y2. ಬಹಳ ದಿನ ಆದ್ಮೇಲೆ ಏನಾಗ್ತದೆ ಗೊತ್ತಾ, ಇದು x1 ಇದು x2 ಇದು y1 ಇದು y2 ಅನ್ನಲ್ಲ, ಅವಾಗ ಏನಾಗ್ತದೆ ಲೆಕ್ಕ ತಪ್ಪಾಗ್ತದೆ. ಅದಕ್ಕೆ ಬಹಳ ಕೇರ್ಫುಲ್ ಆಗಿರಿ. x1 y1 x2 y2 ಇನ್ನೊಂದು ಬಿಂದಿತ್ತಂದ್ರ x3 y3 ಈ ರೀತಿ ಗುರುತಿಸ್ಕೋಬೇಕು. ಓಕೆ, ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿ x2 ಅಂದ್ರೆ -1, ಸೂತ್ರದಲ್ಲಿ ಮೈನಸ್ ಇದೆ. x1 ಅಂದ್ರೆ ಇಲ್ಲಿ ಮೈನಸ್ ಆಲ್ರೆಡಿ ಮೈನಸ್ ಇದೆ, ಏನಾಗ್ತದೆ ಪ್ಲಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ 3 ಮೈನಸ್ y1 ಅಂದ್ರೆ 7 ಹೋಲ್ ಸ್ಕ್ವೇರ್. AB is equals to the root 5ರದಾಗ 1 ಕಳಿ 4 ಸ್ಕ್ವೇರ್ ಪ್ಲಸ್ 7ರದಾಗ 3 ಕಳಿ ಮೈನಸ್ 4 ಸ್ಕ್ವೇರ್. AB is equals to the root 4 ನೋಡ್ರಿ, 4 ನ 2 ಸಲ ಕೊಡ್ತೀವಿ ಪ್ಲಸ್ ಬರುತ್ತೆ, ಮತ್ತೆ ಪ್ಲಸ್ ಇಂಟು ಪ್ಲಸ್ 4 16. AB is equals to root 14 32. ಏನಂತ ಬರೀಬಹುದು 32 ಅನ್ನ ಒಂದು ವರ್ಗ ಸಂಖ್ಯೆ ಬರೀಬೇಕು, ಇನ್ನೊಂದು ಬೇರೆ ಸಂಖ್ಯೆ ಬರೀಬೇಕು. 16 ರೈಟ್. AB is equal to root 16 into 2 AB is equal